ನಮಸ್ತೆ ಸ್ನೇಹಿತರೆ, ನಾನಿವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ, ದೇವನಹಳ್ಳಿಗೆ. ಪಾಪ ಅವಳು ತುಂಬ ದಿನದಿಂದ ಕರಿತಿದ್ಲು ಮನೆಗೆ ಬನ್ನಿ ಅಂತ. ನಾನು ಅವರ ಕದ್ರುಣಿ ಹಬ್ಬಕ್ಕೆ ಹೋಗಿದ್ದಿದ್ದು. ಇವತ್ತು ಹೋಗ್ತಾ ಇದ್ದೀನಿ. ದೇವನಹಳ್ಳಿ ಎಲ್ಲ ಫುಲ್ಲು ಮಳೆ ಇತ್ತು, ಯಾವ ಕಡೆ ಹೋದ್ರೂ ನೀರು ತುಂಬಿಟ್ಟಿತ್ತು. ಸರಿ ಅಂತೇಳಿ ದೇವನಹಳ್ಳಿ ಹತ್ರ ಏನೋ ರೋಡ್ ಏನೋ ಮಾಡ್ತಾಯಿದ್ರು, ಅಲ್ಲಿ ಹೋಗೋದಕ್ಕಾಗಿಲ್ಲ. ಅದರ ಪಕ್ಕದ ರೋಡಲ್ಲಿ ಕೋಟೆ ರೋಡ್ ಅಂತ ಇತ್ತು. ನನಗೆ ಈ ರೋಡ್ ಒಂದು ಗೊತ್ತಿತ್ತು, ನನ್ನ ತಂಗಿ ಒಂದ್ಸಲಿ ಕರ್ಕೊಂಡು ಹೋಗಿದ್ಲು. ಸೊ ಹಂಗಾಗಿ ನನಗೆ ಈಸಿ ಆಯಿತು ಅವ್ರ ಮನೆಗೆ ಈ ರೋಡಲ್ಲಿ ಹೋಗೋದಕ್ಕೆ. ಬಟ್ ಸಿಕ್ಕಾಪಟ್ಟೆ ಮಳೆ ಬಿಡಿ. ನೋಡಿ, ನಾವು ಮಳೆ ಬಂದರೂ ಬೈಕೋತೀವಿ, ಮಳೆ ಬಂದಿಲ್ಲ ಅಂದರೂ ಬೈಕೋತೀವಿ. ಸೆಕೆ ಇದ್ದಾಗ ಅಯ್ಯೋ ಒಂದೆರಡು ದಿನ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ನಮ್ಮ ಮನುಷ್ಯನೇ ಇಷ್ಟ ಅಲ್ವ, ಎಷ್ಟು ಸ್ವಾರ್ಥ ಅಲ್ವಾ. How are you? Bhavya sister. Bhavya. Yes. How are you? Hi. ಅಮ್ಮ ತಾಯಿ, ನಿಮ್ಮ ದೇವನಹಳ್ಳಿ ಏನು ಮಳೆ ಕಣಮ್ಮ. Hi babe. Hi. How are you? How are you? ನಮ್ಮ ಮನೆ ಕಡೆ ನಿಮ್ಮ ಪಯಣ. ಹೌದು. ವಾವ್, ಸಖತ್ತಾಗಿ ಕಾಣಿಸ್ತಾ ಇದೆಯಾ. ಎಸ್. ಇಲ್ಲಿ ಬಿಡಿ ಯಮ್ಮ, ಏನು ಮಳೆ, ಎಲ್ಲ ಏನು ಮಾಡೋದು, ವಯಸ್ಸಾಯ್ತು, ಪಿನ್ನೇ ಕಾಣಿಸ್ಲಿಲ್ಲ. ಹೇಗಿದೆ ಜ್ಯೂಸು? ನೀನೇ ಮಾಡಿದ್ದ? ನಾನು ಮಾಡಿದ್ದಲ್ಲ, ನೀನೇ ಮಾಡಿದ್ರೆ ಕೇಳ್ಬೇಕು ಹೆಂಗಿದೆ ಅಂತ. ನಾನು ಅಡುಗೆ ಮಾಡಿದ್ದೀನಿ ನಿಂಗೋಸ್ಕರ. ಮತ್ತೆ ಜ್ಯೂಸ್ God. Seriously? ಸೀರಿಯಸ್ಲಿ. What? Special? ಬಸ್ಸಾರು. ಬಸ್ಸಾರು. ನನ್ನ ಫೇವ್ರೆಟ್. ಜ್ಯೂಸ್ ಕುಡಿದು ಆಮೇಲೆ ಊಟ ಹಾಕ್ಕೊಡೋದು. Varsha? ವರ್ಷ ಅಲ್ಲ, ಅವಳು ಆಟಾಡ್ತಾವಳು. ನಾನು ನಿನಗೆ ಏನಿವಿ ಸಾಗಜಡೆ ಯಾವಾಗೂ ಸಾಗಜಡೆನ ಡಿಫ್ರೆಂಟ್ ಆಗಿ ಹಾಕ್ಲಾ, ಮನೆ ವರ್ಷಕ್ಕೆ ಅರ್ಧ ಹಾಕ್ಲಾ, ಚೆನ್ನಾಗಿರುತ್ತೆ ಡ್ರೆಸ್ಗೆ. ಯಾವ ಥರ? ವರ್ಷಕ್ಕೆ ಮೊನ್ನೆ ರಂಗ ಪ್ಲಸ್ ಹಾಕಿದ್ದೆ ಮಾತ್ರ ಈ ಥರ ಸೈಡ್ ಕಟ್ಟಿಲ್ಲ, ಸುತ್ತ ಚೆನ್ನಾಗಿ ಕಾಣಿಸ್ತೀಯ. ಫಸ್ಟ್ ಟೈಮ್ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ನೀನ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾವಳೆ. ಜಡೆ ಹಾಕ್ರೆ ನೀನ್ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾವಳೆ. ಅಲ್ಲೇನೆ? Correct. ಚೆನ್ನಾಗಿಲ್ಲ. ನಮ್ಮ ಅಕ್ಕ ಏನೋ, ನಮ್ಮ ಅಕ್ಕಂಗಿನ್ನ ಸ್ವೀಟ್ 35 ಅಷ್ಟೇ. 38 ಆಗ್ತಾಯಿತ್ತು. ನೀನು ನಿಮ್ಮ ಅಜ್ಜಿ ಇಬ್ರು ಸೇರ್ಕೊಂಡು ಯಾವಾಗ 38 ಜೂನ್ ಜೂನ್ ಬಂದ್ರೆ 35 ಕಂಪ್ಲೀಟ್ ಆಗಿ 25 ವರ್ಷ ನಿಂಗೆ. 35 ಕಂಪ್ಲೀಟ್ ಆಗಿ 36 ಬೀಳುತ್ತೆ. ಅಯ್ಯೋ ಭಗವಂತ. ಏನ್ ದೇವಸ್ಥಾನ ಅದು? ಶ್ರೀರಾಮನ್ ದೇವಸ್ಥಾನ. ಶ್ರೀರಾಮನ್ ದೇವಸ್ಥಾನ ಅಂತೆ. ಏನೋ ನನ್ಗೊಂದು ತಾಯ್ತ ಹಾಕ್ಬಿಟ್ರೆ ಸಾಕು. ನಂಗೆ ಯಾವಾಗ್ಲೂ ತಾಯ್ತ ಇರ್ಲೇಬೇಕು. ಮನೆ ಹಾಸ್ಪಿಟ್ಲಲ್ಲಿ ತಾಯ್ತ ತೆಗ್ದು ತಾಯ್ತಾ ಯಾಕೆ, ಆ ಅಪ್ಪನ ಹತ್ರ ನಿಂಗೆ ಮಂತ್ರನೇ ಹಾಕ್ಸ್ತೀನಿ ನೋಡಿ. ನಿಂಗೆ ಯಾರು ಏನ್ ಮಾಡಿದ್ರು ನಮ್ಗೆ ಆಗ್ಬಾರ್ದು ಹತ್ರ ಮಂತ್ರ ಹಾಕ್ಸ್ತೀನಿ. ಹೌದಾ? ವರ್ಷದ. ಅಂತ ನಿಂಗೂ ಹಾಕ್ಸ್ತೀನಿ. ಫಸ್ಟ್ ಅವಳಿಗೆ ಹಾಕಿಸ್ಬೇಕು. ಯಾಕೆ? ಹುಚ್ಚು ತರ ಆಡ್ತಾಳೆ, ಬೆಳಗ್ಗೆನೆ ಬೈಸ್ಕೊಂಡು. ಯಾಕೆ ನೀನ್ ಸುಮ್ನೆ ರೆಡಿ ಆಗ್ತಾ ಇದೀನಿ ಪೂಜೆ ಮಾಡೋಣ ಅಂತ. ಒಂಚೂರು ವಾರ್ಡ್ರೋಬ್ ಸೌಂಡ್ ಬರಬಾರ್ದು, ಜೋರಾಗಿ ನಡಿಬಾರ್ದು. ಏನ್ ಮಮ್ಮಿ ಸೌಂಡ್ ಮಾಡ್ತಿದ್ದೆ ನೋಡಿ, ಎದ್ದು ಬಂದು ಸೋಫಾ ಮೇಲೆ ಕೂತಿದ್ದೆ, ಚೆನ್ನಾಗಿ ಬೈಸ್ಕೊಂಡ್ರು ಅಂತ. ಯಾಕೆ ಮತ್ತೆ ಒಂಚೂರು ಸೌಂಡ್ ಮಾಡಬಾರ್ದಾ? ಅವಳು ಮಲಗಿರ್ತಾಳಂತ ನಿಂಗೆ ಗೊತ್ತು ತಾನೆ. ನಿಂಗೆ ಇರಬೇಕು ಸೆನ್ಸು. ನನ್ನ ಮಗಳು ಮಲಗಿರ್ತಾಳಪ್ಪ, ಬಾಗ್ಲು ಹಾಕೊಂಡು ಹೋಗೋಣ. ವಾರ್ಡ್ರೋಬ್ ಕಣೆ, ಬಟ್ಟೆ ತಗೊಳೋದಕ್ಕೆ ಅಂತ ಇದು ರಾತ್ರಿನೇ ಎಲ್ಲ ಎತ್ತಿಕ್ಕೋಬೇಕಿತ್ತು. ಕರೆಕ್ಟ್ ಆಗಿ ಹಾಕಿದ್ದಾಳ? ಇಲ್ಲ, ಆಗ್ತಾ ಇಲ್ಲ. ನೀನ್ ಚೆನ್ನಾಗಿ ಕಾಣಿಸ್ಬಾರ್ದು. ಬಿಡಿ, ಏನ್ ವಯಸ್ಸೈತಿ, ಏನ್ ಚಂದ ಕಾಣಿಸಿ ಏನ್ ಮಾಡೋದು. ಮಗಳಿಗೆ ಮದ್ವೆ ಮಾಡೋದು ಬೇಡ ನಾವು. ಚೆನ್ನಾಗಿ ಕಾಣಿಸ್ತೈತಾ? ತಿರ್ಗೆ ಚೆನ್ನಾಗಿ ಕಾಣಿಸ್ತೀರಾ ಆಗ್ತೀರಾ? ನಾನು ಯಾವಾಗೂ ಒಂದೇ ತರ ಇರಬಾರ್ದು, ಡಿಫ್ರೆಂಟ್ ಆಗಿ ಇರ್ಬೇಕು. ನಿಂಗೆ ಸಾಗ ಜಡೆ ಆಗ್ಬೇಕಲ್ಲ, ನಾರ್ಮಲ್ ಜಡೆ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಸಾಕು ಬಿಡಮ್ಮ. ಬಸ್ಸಾರು. ವಾವ್, ನಾನೇ ಹಾಕೋತೀನಿ ಬಿಡಿ, ನಂಗೆ ನಾಚಿಕೆ ಹಾಕೊಳ್ಳೋಕೆ. ನಮ್ಮಮ್ಮ ನಾಚಿಕೆ ಅಂದ್ರೆ ನಾಚಿಕೆ. ಇವಾಗ ತಾನೇ ಜ್ಯೂಸ್ ಕುಡಿದು ಯಾರಾದ್ರೂ ತಿರ್ಗಾ ಅಮ್ಮ ಇಷ್ಟು ಬೇಗ ಊಟ ಏನಾಗಲ್ಲ, ತಿನ್ನಕ ಕುಡಿಯಕ ತಿನ್ ಚೆನ್ನಾಗಿರ್ಬೇಕು, ದಪ್ಪ ಆಗ್ಬೇಕು. ಈಗಲೇ ಎಮ್ಮೆ ತರ ನೀನು ಅಣ್ಣನ ಮೇಲೆ ಹಾಕ್ಕೊಡಿ ಬಸ್ಸಾರು. ನಮ್ಮಮ್ಮ ಇನ್ನೂ 2 ರೌಂಡ್ ದಪ್ಪ ಆಗ್ಬೇಕು. ಬಸ್ಸಾರು ನೀನು ಈಗ ಎಮ್ಮೆ ಕರೋ ತರ ಆಗಿದ್ದೀನಿ. ಅಕ್ಕ ಸ್ವಲ್ಪನೇ ಹಾಕಿ.
ಚೆನ್ನಾಗಿ ಮಾಡಿದ್ದೀರಾ? ಸಕ್ಕತ್ತಾಗಿ ಮಾಡಿದ್ದೀರಾ. ನಿಮ್ಗೆ ಇದ್ರಲ್ಲಿ ಹಾಕ್ಲಾ ಪಲ್ಯ? ಹಾ. ಏನ್ ಪಲ್ಯ ಅದು? ಸೊಪ್ಪುನಾ? ಸಾಕು 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 ಸಾಕು. ಇನ್ ಸ್ವಲ್ಪ ಸಾಂಬಾರು ಹಾಕ್ಲಾ? ಅನ್ನ ಇನ್ನೊಂಚೂರು ಹಾಕೋ, ಮೊಸರಿದೆ. ಬೇಡ, ಸಾಕು. ಅನ್ನ ರೈಸ್ ಬೇಕಂತ ಹೇಳ್ತೀನಿ ನಾನು. ಬೇಡಮ್ಮ, ನನಗೆ ಊಟ ತಿಂದ್ರೆ ವಾಮಿಟ್. ನೆನೆ ರಾತ್ರಿ ಎಲ್ಲ ಕೆಕ್ಕೊಂಡಿದೆ. ಏಕೆ? ಅದೇನಂತಾನೆ ಸಖತ್ತಾಗಿ ಕಾಣಿಸ್ತೈತೆ ನಿನ್ನ ಮುಖಕ್ಕೆ. ಗ್ಲಾಸ್ ಕೊಟ್ಟಿದ್ದಾರೆ, ಇವತ್ತಿಂದ ಹಾಕ್ಕೊಬೇಕಂತ. ಹೆಂಗಿದೆ? ಚೆನ್ನಾಗಿದೆ. ದೊಡ್ಡ ಅಜ್ಜಿ ತರ ಕಾಣಿಸ್ತಾ ಇದೀನಾ? ಆಂಟಿ ಥರ ಕಾಣಿಸ್ತಾ ಇದೆ. ಏನ್ ಮಾಡೋದು, ದೂರ ದೃಷ್ಟಿನೇ ಕಾಣಿಸಲ್ಲ. ನೀನು ಎರಡೆರಡು ಕಾಣಿಸ್ತಿದ್ದೆ, ಇವಾಗ ನೋಡಿ ಕನ್ನಡಕ ಒಂದು ಕಾಣಿಸ್ತಾ ಇದೆಯಾ? ಕನ್ನಡಕ ತೆಗೆದ್ರೆ ಬ್ಲಾಕ್ ಕಲರ್ ಡ್ರೆಸ್ ಅಲ್ಲಿ ಕಾಣಿಸ್ತೀಯಾ? ಕನ್ನಡಕ ಹಾಕೊಂಡ್ರೆ ಇದು ರೆಡ್ ಕಲರ್ ವೈಟ್ ಕಲರ್ ಮಿಕ್ಸ್ ಆಗಿರೋ ಡ್ರೆಸ್ ಹಾಕೊಂಡಿದ್ದೀವಿ. ಎಲ್ಲ ಮಾತಾಡಿ ತರಲೆ ಥರ ಮಾತಾಡಿದ್ದೀವಿ ಈ ವಿಡಿಯೋದಲ್ಲಂತೂ. ಅದೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಹೇಳಿದ್ಲು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಕ್ಕ, ಗೌರಿಬಿದನೂರು ಹತ್ರ ಅಂತೇಳಿ. ಸರಿ, ಅದೇನು ತುಂಬ ಜನ ಏನು ಇರಲಿಲ್ಲ. ನಾನು, ನನ್ನ ತಂಗಿ ಮತ್ತು ನನ್ನ ತಂಗಿ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಹೋದ್ವಿ ದೇವಸ್ಥಾನಕ್ಕೆ. ಬಟ್ ಏನಂದರೆ ಸ್ವಲ್ಪ ದೂರ ಆಗೋಯ್ತು. ನಾವು ಹೋಗಿದ್ದು ಆಟೋದಲ್ಲಿ, ದೇವನಹಳ್ಳಿಯಿಂದ ಗೌರಿಬಿದನೂರಿಗೆ ಆಟೋದಲ್ಲಿ ಹೋಗಿದ್ವಿ. ಒಂಥರ ಬೆನ್ನೆಲ್ಲ ನಂಗೆ ನೋವು ಬಂದುಬಿಡ್ತು. ಸರಿ ಅಂತೇಳಿ ನನಗೆ ಯಾಕೋ ತುಂಬ ಕಾಲು ನೋವು ಬರ್ತಾಯಿತ್ತು. ಹಾಗೆ ಒಂದು ತಾಯ್ತ ಹಾಕಿಸ್ಕೊಳ್ಳೋಣ ಅಂತಲೂ ನಾನು ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿದ್ದಿದ್ದು. ನನ್ನ ತಂಗಿ ಹೇಳಿದ್ಲು, ಅಕ್ಕ ತಾಯ್ತ ಹಾಕ್ತಾರಲ್ಲಿ ನಿಮಗೆ ಕಾಲು ನೋವು ಬರುತ್ತಲ್ಲ ಯಾವಾಗ್ಲೂ, ಸರಿ ಹೋಗುತ್ತೆ ಅಂತ ಹೇಳಿದ್ಲು. ಸೊ ಹಂಗಾಗಿ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದಿದ್ದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಥ್ಯಾಂಕ್ ಯು.